ವೀಕ್ಷಕರೇ ನಮಸ್ಕಾರಗಳು. 2025ರ IPL ಆವೃತ್ತಿಯ 8ನೇ ಪಂದ್ಯದಲ್ಲಿ CSK ತಂಡದ ವಿರುದ್ಧ RCB ತಂಡವು ಭರ್ಜರಿಯಾಗಿ 50 ರನ್ಸ್ಗಳ ಗೆಲುವು ದಾಖಲಿಸಿತು. ವೀಕ್ಷಕರೇ, ಈ ಒಂದು ಗೆಲುವಿನ ಮೂಲಕ ಇದೀಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ವಿಶ್ವ ದಾಖಲೆ ಬರೆದು ಹಾಕಿದೆ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ RCB ತಂಡದ ಈ ಪ್ರದರ್ಶನಕ್ಕೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹೌದು, ನಿಮ್ಮಿಂದ ಈ ವಿಡಿಯೋಗೆ ಕೇವಲ 70 ಲೈಕ್ಸ್ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ. ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಇಂದು IPL ಆವೃತ್ತಿಯ 8ನೇ ಪಂದ್ಯದಲ್ಲಿ MA ಚಿದಂಬರಂ ಅಂತಾರಾಷ್ಟ್ರೀಯ ಮೈದಾನದಲ್ಲಿ RCB ಹಾಗೂ CSK ತಂಡವು ಎದುರಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಇದೀಗ RCB ತಂಡವು 50 ರನ್ಸ್ಗಳ ರೋಚಕ ಗೆಲುವು ದಾಖಲಿಸಿದೆ. ಹೌದು, ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ RCB ತಂಡವು 20 ಓವರ್ಸ್ಗಳಿಗೆ 196 ರನ್ಸ್ ಕಲೆ ಹಾಕಿ 197 ರನ್ಸ್ಗಳ ಬೃಹತ್ ಟಾರ್ಗೆಟ್ ಅನ್ನು CSK ತಂಡಕ್ಕೆ ನೀಡಿತು. ಹೌದು, RCB ತಂಡದ ಪರವಾಗಿ ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಫಿಲಿಪ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಅವರು 45 ರನ್ಸ್ಗಳ ಜೊತೆಯಾಟ ಆಡಿದರು. ಹೌದು, ಫಿಲಿಪ್ ಸಾಲ್ಟ್ ಅವರು 32 ರನ್ ಬಾರಿಸಿದರೆ ವಿರಾಟ್ ಕೊಹ್ಲಿ ಅವರು 31 ರನ್ ಬಾರಿಸಿದರು. ಇನ್ನು ವೀಕ್ಷಕರೇ, 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ದೇವದತ್ ಪಡಿಕ್ಕಲ್ ಅವರು 27 ರನ್ಸ್ ಗಳಿಸುವ ಮೂಲಕ ಒಂದು ಕ್ರೂಸಿಯಲ್ ಇನ್ನಿಂಗ್ಸ್ ಆಡಿದರು. ಇನ್ನು 4ನೇ ಕ್ರಮಾಂಕದಲ್ಲಿ ನಾಯಕನ ಆಟವಾಡಿದ ರಜತ್ ಪಟಿದಾರ್ ಅವರು ಕೇವಲ ಎದುರಿಸಿದ 32 ಎಸೆತಗಳಲ್ಲಿ 51 ರನ್ ಬಾರಿಸಿದರೆ, ಇನ್ನು ಕೊನೆಯಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಟಿಮ್ ಡೇವಿಡ್ ಅವರು 8 ಎಸೆತಗಳಲ್ಲಿ 1 ಬೌಂಡ್ರಿ ಹಾಗೂ 3 ಸಿಕ್ಸರ್ ಸಮೇತ 275 ಸ್ಟ್ರೈಕ್ ರೇಟ್ನೊಂದಿಗೆ 22 ರನ್ ಬಾರಿಸಿದರು. ವೀಕ್ಷಕರೇ, ಈ ಬ್ಯಾಟ್ಸ್ಮನ್ಗಳ ಪ್ರದರ್ಶನದ ಮೂಲಕ RCB ತಂಡವು 196 ರನ್ಸ್ ಕಲೆ ಹಾಕಿತು. ಬಳಿಕ ವೀಕ್ಷಕರೇ, ಈ ಬೃಹತ್ ಮೊತ್ತದ ಗುರಿ ಬೆನ್ನಟ್ಟಿದ್ದ CSK ತಂಡವು 20 ಓವರ್ಸ್ಗಳಿಗೆ 146 ರನ್ಸ್ ಕಲೆ ಹಾಕಿ 8 ವಿಕೆಟ್ ಕಳೆದುಕೊಂಡು 50 ರನ್ಸ್ಗಳ ಹೀನಾಯ ಸೋಲು ಕಂಡಿದೆ. ಹೌದು, CSK ತಂಡದ ಪರವಾಗಿ ರಚಿನ್ ರವೀಂದ್ರ ಅವರು 41 ರನ್ಸ್ ಹಿಡಿಸಿದ್ದು ಬಿಟ್ಟರೆ, ಇನ್ನು ಉಳಿದಂಥ ಬ್ಯಾಟ್ಸ್ಮನ್ಗಳು ಅಲ್ಪ ಅಂಕಿಗೆ ಔಟ್ ಆದರು. ಹೌದು, RCB ತಂಡದ ಪರವಾಗಿ ಬೌಲಿಂಗ್ ಕ್ರಮಾಂಕದಲ್ಲಿ ಜೋಶ್ ಹೆಜಲ್ವುಡ್ ಅವರು ಹಾಕಿದ 4 ಓವರ್ಸ್ಗಳಿಗೆ 21 ರನ್ಸ್ ಬಿಡುಗಡೆ ಮಾಡುವ ಮೂಲಕ 3 ವಿಕೆಟ್ ಕಬಳಿಸಿದರೆ, ಇತ್ತ ಭುವನೇಶ್ವರ್ ಕುಮಾರ್ ಅವರು 1 ವಿಕೆಟ್ ಕಬಳಿಸಿದರು. ಇನ್ನು ಯಶ್ ದಯಾಲ್ ಹಾಗೂ ಲಿಯಾಮ್ ಲಿವಿಂಗ್ಸ್ಟನ್ ಅವರು ತಲಾ 2 ವಿಕೆಟ್ ಕಬಳಿಸುವ ಮೂಲಕ ಈ ಒಂದು ಪಂದ್ಯದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ನೀಡಿದ್ದಾರೆ. ವೀಕ್ಷಕರೇ, ಒಟ್ಟಾರೆಯಾಗಿ 2ನೇ ಪಂದ್ಯವನ್ನು ಬ್ಯಾಕ್ ಟು ಬ್ಯಾಕ್ RCB ತಂಡವು ಗೆದ್ದು ಬೀಗಿದೆ. ಹೌದು, ಈ ಒಂದು ಪಂದ್ಯದಲ್ಲಿ RCB ತಂಡವು ರೋಚಕವಾಗಿ ಗೆಲುವು ಸಾಧಿಸಿದ ಕಾರಣ ಆಡಿದ 2 ಪಂದ್ಯಗಳಲ್ಲಿ 2 ಪಂದ್ಯವನ್ನು ಗೆಲ್ಲುವುದರ ಮೂಲಕ 4 ಅಂಕಗಳನ್ನು ಪಡೆದುಕೊಂಡು ಮೊದಲ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ಪಂದ್ಯದ ಬಗ್ಗೆ ಸಂಪೂರ್ಣ ಹೈಲೈಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.